ಈಗ ಯೂಟ್ಯೂಬ್ ನಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಕ್ಲಿಪ್ ನೇ ತಗೊಂಡ್ಬಿಟ್ಟು ಶಾರ್ಟ್ಸ್ ಗೆ ಅಪ್ಲೋಡ್ ಮಾಡ್ಕೊಳ್ಬಹುದು. ನಿಮ್ಗೂ ಒಂದ್ ಡೌಟ್ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಕ್ಲಿಪ್ ನ ತಗೊಂಡ್ಬಿಟ್ಟು ಏನಾದ್ರೂ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ನಮ್ಗೆ ಏನಾದ್ರೂ ಕಾಪಿರೈಟ್ ಸ್ಟ್ರೈಕ್ ಬರುತ್ತಾ ಅಂತೇಳಿ. ನಾನ್ ಇವತ್ತು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಯೂಟ್ಯೂಬ್ ಅಲ್ಲಿರೋ ಟ್ರೆಂಡಿಂಗ್ ಕ್ಲಿಪ್ ನ ತಗೊಂಡು ಇನ್ಸ್ಟಾಗ್ರಾಮ್ ಹಾಕೋದು, ಇನ್ಸ್ಟಾಗ್ರಾಮ್ ಅಲ್ಲಿರೋ ಟ್ರೆಂಡಿಂಗ್ ಕ್ಲಿಪ್ ನ ತಗೊಂಡು ಯೂಟ್ಯೂಬ್ ಹಾಕೋದು, ಅದು ಸೇಫಾ ಇಲ್ಲ ಅನ್ಸೇಫಾ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಮಾನಿಟೈಸೇಷನ್ ಏನಾದ್ರೂ ಎಫೆಕ್ಟ್ ಆಗುತ್ತಾ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ 2 ಬೈಟ್ಸ್ ಕನ್ನಡನ ನೀವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ರೀಯೂಸ್ಡ್ ಕಂಟೆಂಟ್ ಅಂದ್ರೆ ಏನು? ರೀಯೂಸ್ಡ್ ಕಂಟೆಂಟ್ ಅಂದ್ರೆ ಬೇರೆಯವರ ಕ್ಲಿಪ್ ನ ತಗೊಂಡ್ಬಿಟ್ಟು ನೀವು ಯಾವ್ದೋ ಒಂದು ಟ್ರೆಂಡಿಂಗ್ ವಿಡಿಯೋಸ್ ನ ತಗೊಂಡ್ಬಿಟ್ಟು ನಿಮ್ಮ ವಿಡಿಯೋಸ್ ನಲ್ಲಿ, ನಿಮ್ಮ ಯೂಟ್ಯೂಬ್ ವಿಡಿಯೋಸ್ ನಲ್ಲಿ ಹಾಕೊಂಡಿದೀರಾ ಅಂತಂದ್ರೆ ಅದು ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಇದನ್ನೇ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಕರೆಯೋದು. ಬೇರೆಯವ್ರ ಕ್ಲಿಪ್ ತಗೊಂಡು ಏನ್ ಅಪ್ಲೋಡ್ ಮಾಡ್ತಿರಲ್ವಾ, ಅದನ್ನೇ ರೀಯೂಸ್ಡ್ ಕಂಟೆಂಟ್ ಅಂತೇಳಿ ಕರೆಯೋದು. ನಾವ್ ಇವಾಗ ರೀಯೂಸ್ಡ್ ಕಂಟೆಂಟ್ ಗಳನ್ನ ಯೂಸ್ ಮಾಡೋದ್ರ ಜೊತೆಗೆ ಏನಾದ್ರೂ ಕಾಪಿ ರೈಟ್ ಬರಬಾರ್ದು ಅಂತ ಇದ್ರೆ ಸೇಫ್ ಆಗಿ ನಾವ್ ಏನ್ ಯೂಸ್ ಮಾಡ್ಬೋದು ಅಂತ ಅಂದ್ರೆ, ಈಗ ನೀವ್ ಯಾರ್ದೋ ಒಬ್ರದ್ದು ಟ್ರೆಂಡಿಂಗ್ ಆಗಿರೋರ್ದು ಕ್ಲಿಪ್ ನ ತಗೊಂತಿದೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡಿದೀರಾ. ಡೌನ್ಲೋಡ್ ಮಾಡ್ಕೊಂಡ್ ಆದ್ಮೇಲೆ ಆದಷ್ಟು ನೀವು ಅದಕ್ಕೆ ವಾಯ್ಸ್ ಓವರ್ ಕೊಡಿ. ಇವಾಗ ಯಾವ್ದ್ರದ್ದು ಒಂದು ಕಮೆಂಟ್ರಿ ಹಾಕಿದೀರಾ ಅಂತ ಅಂದ್ರೆ ಅವಾಗ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆದಷ್ಟು ವಾಯ್ಸ್ ಓವರ್ ಕೊಡ್ಬೇಕಾಗುತ್ತೆ. ವಾಯ್ಸ್ ಓವರ್ ಕೊಡೋದ್ರ ಜೊತೆಗೆ ಫೇಸ್ ಕ್ಯಾಮ್ರಾನ ಆಡ್ ಮಾಡಿ. ಫೇಸ್ ಕ್ಯಾಮ್ರಾ ಅಂತಂದ್ರೆ ಏನು ಅಂದ್ರೆ, ಈಗ ಅವ್ರದ್ದು ವಿಡಿಯೋ ಅಲ್ಲಿ ನೀವು ಪ್ಲೇ ಮಾಡ್ತಾ ಇದ್ದೀರಾ, ಅದ್ರ ಕೆಳಗಡೆ ಒಂದು ರೌಂಡ್ ಸರ್ಕಲ್ ಅಲ್ಲಿ ನಿಮ್ಮ ಫೇಸು ಅಲ್ಲಿ ಕಾಣಿಸ್ತಾ ಇರ್ಬೇಕು. ಆ ರೀತಿ ಮಾಡಿದೀರಾ ಅಂತಂದ್ರೆ ಅವಾಗ ನಿಮ್ಗೆ ಕಾಪಿ ರೈಟ್ ಸ್ಟ್ರೈಕ್ ಬರಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಡಿ. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮ್ಗಿದು ಸೇಫ್ ಆಗಿರುತ್ತೆ. ಮಾನಿಟೈಸೇಷನ್ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಪದೇ ಪದೇ ಒಂದೇ ವಿಡಿಯೋನ ನೀವು ಪದೇ ಪದೇ ಅದನ್ನೇ ವಾಯ್ಸ್ ಓವರ್ ಕೊಟ್ಟು ಹಾಕೋದು, ಆ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ. ಒಂದೇ ಟ್ರೆಂಡಿಂಗ್ ವಿಡಿಯೋ ತಗೊಂಡ್ಬಿಟ್ಟು ಅದನ್ನ ಹಾಕೋದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗ್ಬಾರ್ದು. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾವ್ದು ಅನ್ಸೇಫ್, ಯಾವ್ದು ನಾವು ಮಾಡಬಾರ್ದು ಅಂತ ಅಂದ್ರೆ ವಾಟರ್ ಮಾರ್ಕ್ ಇರೋ ಕಂಟೆಂಟ್ ಗಳನ್ನ ತಗೊಳ್ಳೋದು. ಯೂಟ್ಯೂಬ್ ನಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಇನ್ಸ್ಟಾಗ್ರಾಮ್ ಇಂದ ನೀವು ಕಾಪಿ ಮಾಡ್ಕೊಂಡು ಏನಾದ್ರೂ ವಾಟರ್ ಮಾರ್ಕ್ ಇರುತ್ತೆ ಅಂತಂದ್ರೆ ಅಲ್ಲೊಂಥರ ಲೋಗೋ ಕಾಣಿಸ್ತಾ ಇರುತ್ತೆ, ಅವ್ರದ್ದೇನೋ ನೇಮ್ ಹಾಕಿರ್ತಾರೆ, ಅಂತದ್ದೇನಾದ್ರೂ ಆಡ್ ಮಾಡಿದ್ರ ಅಂತಂದ್ರೆ ಅವಾಗ ನಿಮ್ಗೆ ಕಾಪಿ ರೈಟ್ ಬರುತ್ತೆ. ಇದನ್ನ ನೀವು ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಅದನ್ನ ನೀವು ತಗೊಂಡ್ಬಿಟ್ಟು ಯಾವ್ದೋ ವಿಡಿಯೋನ ತಗೊಂಡಿರ್ತಾರ, ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ಪೀಡ್ ಜಾಸ್ತಿ ಮಾಡೋದು ಇಲ್ಲ ಸ್ಪೀಡ್ ಸ್ಲೋ ಮಾಡೋದು, ಹಂಗ್ ಮಾಡಿದ್ರು ನಿಮ್ಗೆ ಕಾಪಿ ರೈಟ್ ಬರುತ್ತೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಆಮೇಲೆ ಕಲರ್ ಗ್ರೇಡಿಂಗ್ ಕೊಟ್ಬಿಡೋದು. ಅವ್ರು ವಿಡಿಯೋ ಮಾಡಿರ್ತಾರೆ, ಅದಕ್ಕೆ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಲರ್ ಗ್ರೇಡ್ ಕೊಡೋದು, ಹಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಈ ರೀತಿ ಮಾಡಿದ್ರು ನಿಮ್ಗೆ ಕಾಪಿರೈಟ್ ಬರುತ್ತೆ. ಇದ್ರ ಬದಲು ನಾನು ಹೇಳಿದ್ನೆಲ್ಲ ಸೇಫ್ ಮೆಥಡ್ ಏನು ಅಂತೇಳಿ ವಾಯ್ಸ್ ಓವರ್ ಕೊಡೋದು, ಫೇಸ್ ಕ್ಯಾಮ್ರಾ ಹಾಕೋದು, ಇದನ್ನೆಲ್ಲ ಮಾಡಿ. ಈಗ ಯೂಟ್ಯೂಬ್ ನಲ್ಲಿ ನೀವು ಇನ್ಸ್ಟಾಗ್ರಾಮ್ ನ ಕ್ಲಿಪ್ ನ ತಗೊಳ್ತಾ ಇದ್ದೀರಾ ಅಂತಂದ್ರೆ ಅವಾಗ ಮೇನ್ ಆಗಿ ನೀವು ಮಾಡ್ಬೇಕಾಗಿರೋದೇನು, ಕಾಮೆಂಟ್ರಿ ಮಾಡಿದೀರಾ ಅಂತಂದ್ರೆ ನಿಮ್ಗೆ ಮಾನಿಟೈಸೇಷನ್ ಯಾವ್ದು ಪ್ರಾಬ್ಲಮ್ ಆಗಲ್ಲ. ಇವಾಗ ಯಾವ್ದೋ ಒಂದು ವಿಡಿಯೋ ತಗೊಂಡ್ಬಿಟ್ಟು ಅದ್ರ ಬಗ್ಗೆ ನಾವು ಹೇಳೋದು, ಕಾಮೆಂಟ್ ಮಾಡೋದು. ಕಾಮೆಂಟ್ರಿ ಮಾಡಿದೀರಾ ಅಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗಲ್ಲ. ಯಾವ್ದೋ ಒಂದು ವಿಡಿಯೋ ತಗೊಂಡ್ಬಿಟ್ಟು ಅದಕ್ಕೆ ಎಜುಕೇಶನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಅದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ನೀವೇನ್ ಮಾಡ್ತೀರಾ, ಆ ವಿಡಿಯೋನ ತಗೊಂಡ್ಬಿಟ್ಟು ಅದಕ್ಕೆ ಬೇರೆ ಯಾವ್ದೋ ಒಂದು ಮ್ಯೂಸಿಕ್ ನ ಚೇಂಜ್ ಮಾಡ್ಬಿಟ್ಟು ಅದಕ್ಕೆ ಆಡ್ ಮಾಡ್ಬಿಡ್ತೀರಾ. ಈ ರೀತಿ ಏನಾದ್ರು ಮಾಡಿದೀರಾ ಅಂತಂದ್ರೆ ನಿಮ್ಗೆ ಮಾನಿಟೈಸೇಷನ್ ಆಗಲ್ಲ. ನೀವೇನಾದ್ರೂ ಈ ರೀತಿ ಮಾಡಿದ್ರೆ ನಿಮ್ ಮಾನಿಟೈಸೇಷನ್ ನ ಕ್ಯಾನ್ಸಲ್ ಆಗುತ್ತೆ, ಅವರು ಡಿಸೇಬಲ್ ಮಾಡ್ತಾರೆ. ಅದಕ್ಕೆ ಆದಷ್ಟು ನೀವು ಮಾನಿಟೈಸೇಷನ್ ನಿಮ್ ವಿಡಿಯೋ ಆಗ್ಬೇಕು ಅಂತ ಅಂದ್ರೆ ಓನ್ ವಾಯ್ಸ್ ನ ಯೂಸ್ ಮಾಡೋದು, ಫೇಸ್ ಕ್ಯಾಮ್ರಾ ಯೂಸ್ ಮಾಡೋದು, ಇದನ್ನೆಲ್ಲ ಮಾಡಿದೀರಾ ಅಂತಂದ್ರೆ ಮಾನಿಟೈಸೇಷನ್ ಬೇಗ ಆಗುತ್ತೆ. ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಳ್ಳೆ ರೀತಿಲಿ ನಿಮ್ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು. ಯಾವ್ದೋ ಟ್ರೆಂಡಿಂಗ್ ಕ್ಲಿಪ್ಸ್ ನೀವು ವಿಡಿಯೋ ಮಾಡಿ ಹಾಕೋದಕ್ಕೆ ಆಗ್ತಾ ಇಲ್ಲ ಇವಾಗ, ಅದೇ ಯಾವ್ದೋ ಒಂದು ಟ್ರೆಂಡಿಂಗ್ ಕ್ಲಿಪ್ಸ್ ನ ತಗೊಂಡ್ಬಿಟ್ಟು ಅದನ್ನೇ ಆಡ್ ಮಾಡಿದೀನಿ ಅಂತ ಅಂದ್ರೆ ಕಾಪಿರೈಟ್ ಬರೋ ಮ್ಯೂಸಿಕ್ ನ ಹಾಕ್ಲೇಬೇಡಿ. ನೀವೇನಾದ್ರೂ ಕಾಪಿರೈಟ್ ಬರೋ ಮ್ಯೂಸಿಕ್ ಗಳನ್ನ ಈ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ಟ್ರೆಂಡಿಂಗ್ ಆಗಿರೋ ಮ್ಯೂಸಿಕ್ ನ ಅಪ್ಲೋಡ್ ಮಾಡೋದು, ಈ ರೀತಿ ಎಲ್ಲ ಮಾಡ್ಲೇಬೇಡಿ. ಆ ರೀತಿ ಎಲ್ಲ ಮಾಡಿದೀರಾ ಅಂತ ಅಂದ್ರೆ ಅವಾಗ ನಿಮ್ ಮಾನಿಟೈಸೇಷನ್ ಆಗಲ್ಲ, ಕಾಪಿರೈಟ್ ಬರುತ್ತೆ. ಅದೇನಾದ್ರೂ ಒರಿಜಿನಲ್ ಕ್ರಿಯೇಟರ್ ಏನಾದ್ರೂ ನಿಮ್ಗೆ ಕಾಪಿರೈಟ್ ಸ್ಟ್ರೈಕ್ ಅಂತ ಕೊಟ್ಬಿಟ್ರು ಅಂತ ಅಂದ್ರೆ ನಿಮ್ ಚಾನಲ್ ಕಂಪ್ಲೀಟ್ ಆಗಿ ಡಿಸೇಬಲ್ ಆಗುತ್ತೆ, ಸ್ಟಾಪ್ ಆಗುತ್ತೆ, ರಿಮೂವ್ ಮಾಡ್ಬಿಡ್ತಾರೆ. ಅದಕ್ಕೆ ನೀವ್ ಇದನ್ನ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ನೀವೇನಾದ್ರೂ ಟ್ರೆಂಡಿಂಗ್ ಕ್ಲಿಪ್ ನ ಆಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡ್ಬಿಟ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ. ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡುವಾಗ ಈಗ ಎಷ್ಟೋ ಜನ ನನ್ ಕಮೆಂಟ್ ಮಾಡ್ತಾರೆ, ಕಮೆಂಟ್ ಮಾಡಿ ಹೇಳ್ತಾರೆ, ನಾನು ಯೂಟ್ಯೂಬ್ ಶಾರ್ಟ್ಸ್ ನಲ್ಲಿ ಇನ್ಸ್ಟಾಗ್ರಾಮ್
ಅವ್ರದ್ದೇ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನನ್ಗೆ ಅದನ್ನ ಅಪ್ಲೋಡ್ ಮಾಡ್ತಾ ಇದೀನಿ, ಆದ್ರೆ ನನ್ಗೆ ಯಾವತ್ತೂ ಕಾಪಿರೈಟ್ ಬಂದಿಲ್ಲ ಅಂತ ಹೇಳ್ತಾರೆ. ಅವಾಗ ಒಬ್ರೊಬ್ರಿಗೆ ಅನ್ಸುತ್ತೆ, ಯಾಕೆ ಇವ್ರಿಗೆ ಮಾತ್ರ ಕಾಪಿರೈಟ್ ಬರ್ತಾ ಇಲ್ಲ, ನಮ್ಗೆ ಯಾಕೆ ಬರ್ತಾ ಇದೆ ಅಂತ. ಅಲ್ಲಿ ಅವ್ರ ಮಿಸ್ಟೇಕ್ ಗಳನ್ನ ಮಾಡ್ತಾ ಇರಲ್ಲ, ಆದ್ರೆ ನೀವು ಆ ಮಿಸ್ಟೇಕ್ ಗಳನ್ನ ಮಾಡ್ತಾ ಇರ್ತೀರಾ, ಅದಕ್ಕೆ ನಿಮ್ ಕಾಪಿರೈಟ್ ಅಂತ ಬರ್ತಾ ಇರುತ್ತೆ. ಇಲ್ಲ ಅಂತಂದ್ರೆ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ಎಲ್ಲ ಆಗ್ಬಾರ್ದು ಅಂತಂದ್ರೆ ನಾನು ಇವತ್ತು ಏನೇನ್ ಹೇಳಿದಿನೋ ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಏನೇನ್ ಟಿಪ್ಸ್ ಕೊಟ್ಟಿದ್ದೀನೋ ಅದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಂಡು ಓನ್ ವಾಯ್ಸ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಇನ್ನು ನೀವು ಒರಿಜಿನಲ್ ಕ್ರಿಯೇಟರ್ ಆಗಿದ್ರೆ, ನಿಮ್ಮ ಫೇಸು ವಿಡಿಯೋ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಬೇಗ ಮಾನಿಟೈಸೇಷನ್ ಆಗುತ್ತೆ. ಈ ಮಾನಿಟೈಸೇಷನ್ ಮಾಡುವಾಗ ನಿಮ್ಗೆ ಬೇಗ ಆಲ್ರೆಡಿ ನಿಮ್ಗೆ ಏನಾದ್ರೂ ಏನು ಪ್ರಾಬ್ಲಮ್ ಇಲ್ಲ, ಕಾಪಿರೈಟ್ ಏನು ಇಲ್ಲ ಅಂತಂದ್ರೆ ಮಾನಿಟೈಸೇಷನ್ ಈಸಿಯಾಗಿ ಮಾಡ್ಕೋಬಹುದು. ಆದ್ರೆ ಕಾಪಿರೈಟ್ ಇದ್ರೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಇರಬಾರ್ದು. ನೀವು ಓನ್ ಕಂಟೆಂಟ್ ಮಾಡ್ತಾ ಇದ್ರು ಕಾಪಿರೈಟ್ ಇರಬಾರ್ದು. ಅದನ್ನ ನೆನಪಲ್ಲಿ ಇಟ್ಕೊಂಡು ಆದಷ್ಟು ಓನ್ ಕ್ರಿಯೇಟ್ ಮಾಡಿ, ನೀವು ವಿಡಿಯೋನಲ್ಲಿ ನೀವು ಕಾಣಿಸ್ಕೊಳ್ಳಿ. ವಿಡಿಯೋಸ್ ಗಳನ್ನ ನಿಮ್ಮ ವಾಯ್ಸ್ ನಲ್ಲಿ ರೆಕಾರ್ಡ್ ಮಾಡಿದೀರಾ ಅಂತಂದ್ರೆ ಅದು ತುಂಬಾ ಸೇಫ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸ್ತು, ನಾನ್ ಕೊಟ್ಟಿರೋ ಟಿಪ್ಸ್ ಏನಾದ್ರೂ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ ಅನ್ಸಾಗಿದ್ರೆ ನನ್ಗೆ ಕಮೆಂಟ್ ಮಾಡಿ. ನಿಮ್ಗೆ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ನಾನು ಅಲ್ಲಿ ರಿಪ್ಲೈ ಮಾಡ್ತೀನಿ. ಇದೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ 2 ಬೈಟ್ಸ್ ಕನ್ನಡನ ಫಾಲೋ ಮಾಡೋದನ್ನ ಮರಿಬೇಡಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.